ಈಗ ಫೆಸಿಲಿಟಿ ಸರ್ ಆರ್ಡ್ರ್ ಕೂಡ ಬಂತು ತಗೊಂಡಿದ್ದು ಚಿಲ್ಲಿ ಚಿಕನ್ನು ಮತ್ತು ಕುಸ್ಕ ಎಗ್ಗು 99 ರೂಪಾಯಿಗೆ. ಇದು ಕಾಂಬೋ ಕಣ. ಇದು ಚಿಕನ್ ಬಿರಿಯಾನಿ, ಪೆಪ್ಪರ್, ಎಗ್. ಸರ್ಕಾರ ಬಂದ್ರು ಯಾರೇ ಸರ್ದಾರ ಬಂದ್ರು ನಮ್ಗೆ ನಾವೇನೇ ರಾಜ ಆಟೋ ರಾಜ. Subscribe to VK Vlogs 360. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀವಿ ಅನ್ಕೋತೀವಿ. ಇವತ್ತು ನಾವು ಮತ್ತೊಂದು ಕಡೆ ನಾನ್ ವೆಜ್ ಊಟ ಸವಿಯಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಬಂದು ಮಂಗಳವಾರ ಮಧ್ಯಾಹ್ನ ಊಟಕ್ಕೆ. ಎಲ್ಲಿ ಅಂತ ಕೊನೆ ತನಕ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಳ್ಳೆ ಊಟ ಅಂತೂ ಸವಿಯಕ್ಕೆ ಹೋಗ್ತಾನೆ ಇದ್ದೀವಿ ಅಲ್ವೇನಾ? ಹೌದು, ನಾವೀಗ ಬಂದು ದೋಸೆ ಪಾಯಿಂಟ್ ಹತ್ರ ಇದ್ದೀವಿ. ಕುವೆಂಪು ನಗರ BS ರೋಡ್ ಬಂದು ದೋಸೆ ಪಾಯಿಂಟ್ ಗೊತ್ತಿರ್ಬೋದು ನಿಮಗೆ. ಅಲ್ಲಿದ್ದೀವಿ. ಯಾಕಂದ್ರೆ ಹೋಗ್ತಾ ಇದೀವಿ. ಮೈಸೂರಿನ ಇಡನ್ ಸ್ಪಾಟ್ ಅಂತಾನೆ ಹೇಳ್ಬೋದು. ನಾವು ತುಂಬಾ ರೀಲ್ ನೋಡಿದ್ದೀವಿ. ಅದು ಫುಟ್ಪಾತ್ ಹೋಟೆಲ್ ಅಂತೆ. ನೋಡೋಣ, ಟೇಸ್ಟ್ ನೋಡಿ. ಬಿರಿಯಾನಿ, ಚಿಲ್ಲಿ ಚಿಕನ್ ಚೆನ್ನಾಗಿದೆ. ಸುಮಾರು ಕಮೆಂಟ್ ಅಲ್ಲಿ ನೋಡಿದ್ವಿ, ಬೇರೆ ಕಮೆಂಟ್ಗಳು. ಹೌದು, ನೋಡೋಣ ಹೆಂಗಿದೆ ಏನು ಅಂತ ಜೆನ್ಯೂನ್ ರಿವ್ಯೂ ಕೊಡ್ತೀವಿ. 12:45 ಮೇಲೆ ಹೋಗೋಣ ಅನ್ಕೊಂಡ್ವಿ. ಅದಕ್ಕೆ ಇಲ್ಲಿ ಟೀ ಕುಡಿಯೋಣ ಬಂದ್ವಿ. ರೆಗ್ಯುಲರ್ ಇಲ್ಲೇ ಬರೋದು ನಾವು. ದೋಸೆ ಪಾಯಿಂಟ್ ಅಪೋಲೋ ಟೀ ಸ್ಪಾಟ್ ಇದ್ದೇನೆ. ನಮ್ಮ ಟೀ ಕುಡ್ಕೊಂಡು ಇಲ್ಲೇ ಮೈಸೂರಲ್ಲಿ ಒಂದು 2-3 ಕಡೆ ಇದೆ ನಮ್ಮ ಅಡ್ಡ ಟೀ ಕಾಫಿ ಕುಡಿಯೋಕ್ಕೆ. ಈ ಕಡೆ ಬಂದರೆ ಈ ಕಡೆ ಬರ್ತೀವಿ, ನಾವು ಬೇರೆ ಕಡೆ ಹೋದರೆ ಆ ಕಡೆ ಕವರ್ ಮಾಡ್ಕೊತೀವಿ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾನ್ ವೆಜ್ ಊಟ ಮಧ್ಯಾಹ್ನ. ತುಂಬ ನಾನ್ ವೆಜ್, ಯಾಕಂದ್ರೆ ನಾವು ನಾನ್ ವೆಜ್ ಇಷ್ಟಪಡೋದು ವೆಜ್ಗಿಂತ. ಡಯಟ್ ಅದು ನಿಜವಾಗ್ಲೂ ಡಯಟಲ್ಲಿ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಡಯಟ್ ಅಂತ ಆಗಿದ್ದು ತಿನ್ಬಿಟ್ಟು. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಸಲ ತಿಂತಾರ. ಅಲ್ಲ, ಡಯಟ್ ಬಟ್ ಲೈಟ್ ಆಗಿ ತಿನ್ಕೋತೀನಿ ಅಷ್ಟೇನು. ಓವರ್ ಆಗಿ ಡಯಟ್ ಮಾಡಬೇಕು ಅಂತ ಏನಿಲ್ಲ. ಲೈಟ್ ಆಗಿ ಎಷ್ಟು ಬೇಕಷ್ಟು ತಿನ್ಕೋತೀನಿ ಅಷ್ಟೇ. ಅದೇ ಹೋಗ್ತೀವಿ ನೋಡಿ. ಇವನ ಲಾಸ್ಟ್ ವಿಡಿಯೋದಲ್ಲಿ ಡಯಟ್ ನಾನು ಅಂತಂದ. ಇವತ್ತು ಮೈತಾನೆ. ಆ ಲಾಸ್ಟ್ ವಿಡಿಯೋ ಭಾನುವಾರ ಮೊನ್ನೆ ತಿಂದಿದ್ದು. ಇವತ್ತು ಮಂಗಳವಾರ, ಇವತ್ತು ತಿಂತಾನೆ, ಮತ್ತೆ ನಾಳೆ ತಿಂತಾನೆ. ಡಯಟ್ ಮಾಡ್ತಾ ಇರೋದೇ ಒಂದು 4 ಡೇಸ್ ಇಂದ ಅಷ್ಟೇ. 4 ಡೇಸ್ ಇಂದ ವಿಡಿಯೋ ಹಾಕಿ ಒಂದು ವಾರ ಆಗೋಯ್ತು. ಅದೇ ಅವಾಗ ಲಾಸ್ಟ್ ಟೈಮ್ ಅಲ್ಲೆಲ್ಲ ಹೇಳಿದೆ ಡಯಟ್ ಅಂದ್ಬಿಟ್ಟು. ಸರಿ, ಓಕೆ ಗೈಸ್, ಅಲ್ಲಿ ಹೋಗಿ ಬಂದವ, ಅಲ್ಲಿ ಹೋಗಿ ಸಿಗ್ತೀವಿ. ಬರ್ತಿದ್ದೀವಿ. ಫುಲ್ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಸರ್ ಎಲ್ಲಿ ಏನು ಅಂತ ಕೇಳೋರ್ಗೆ. ಇವಾಗ ನಿಮ್ಗೆ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಹೋಗ್ತಾ ಇದೀವಿ ನಾವು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಹೋಟೆಲು. ನಾವು ಹೋಗ್ಬೇಕು ಅನ್ಕೊಂಡ್ರೆ ಹೋಟೆಲು ಹೋಗು. ಅದೇ ಹೋಟೆಲ್ ನೋಡಿ. ಇವನು ತಲೆ ಬಸ್ತಾನೆ. ಅದೇನು ತಲೆ ಬಸ್ಕೊಂಡು ಆಯ್ತು. ಹೆಲ್ಮೆಟ್ ಹಾಕೋಬಿಟ್ರೆ ಮಾಮೂಲಿ ಇದ್ದೇ ಇರುತ್ತೆ. ಹೆಲ್ಮೆಟ್ ಹಾಕತ್ತೀವಿ. ಹುಡುಗರುಗಳು ಎಲ್ಲೋದ್ರು ಹೇರ್ ಸ್ಟೈಲ್ ಒಂದ್ ಸ್ವಲ್ಪ ಸರಿ ಮಾಡ್ಕೊಳ್ಳೋದು ಬಿಡಲ್ಲ. ಹಂಗೆ ನಾವು ಹುಡುಗಿಗಳು ಮಾಡ್ಕೊಳ್ಳೋದು ಹೇರ್ ಸ್ಟೈಲ್ ನೀಟಾಗಿ. ಅಲ್ಲ, ಹುಡುಗಿಯರು ಮಾಡ್ಕೋತಾರೆ. ಹುಡುಗರು ಮಾಮೂಲಿ ಸಿಂಪಲ್ ಆಗಿ ಹಂಗೆ ಮಾಡ್ಕೊಳ್ಳೋದು. ನಾನು ಒಬ್ಬ ಅದ್ರಲ್ಲಿ ಅನ್ಕೊಳ್ಳಿ. ನೋಡಿ, ಬಂದಿದ್ದೀವಿ. ಮೆನು ಇಲ್ಲೇ ಇದೆ. ಫೈನಲಿ ಹೋಟ್ಲ್ ಹತ್ರ ಬಂದಾಯ್ತು ನಾವು. ಚಿಕನ್ ಬಿರಿಯಾನಿ ಕಾಂಬೋ ಕಣ. ಇದು ಚಿಕನ್ ಬಿರಿಯಾನಿ, ಪೆಪ್ಪರ್, ಎಗ್ 149. ಪ್ರೈಸ್ ಕೂಡ ಇದೆ ಇಲ್ಲಿ. ಕುಷ್ಕ, ಚಿಕನ್ ಚಿಲ್ಲಿ, ಎಗ್ 99. ನೀರು ದೋಸೆ, ಚಿಕನ್ ಚಾಪ್ಸ್ 99. ಇಡ್ಲಿ, ಮಟನ್ ಬೋಟಿ 99. ಅಂದ್ರೆ ಇಲ್ಲಿ ಏನೇನು ಬರ್ದಿರ್ತಾರೆ ಅದು ಮಾತ್ರ ಇವತ್ತು ನನಗೆ ಸಿಗೋದು ಅಲ್ವಾ? ಕಾಂಬೋ ತಗೊಳ್ಳೋದ ನಾವು. ಇವಾಗ ಯಾವ್ದು ಬಿರಿಯಾನಿ, ಪೆಪ್ಪರ್, ಎಗ್ 149. ಓಕೆ. ಪೆಪ್ಪರ್ ಎಗ್ 149 ಅದೇನೆ. ಸರಿ, ಓಕೆ. ಇದು ಚಿಕನ್ ಚಿಲ್ಲಿ. ಇದು ತಗೋಬೋದಲ್ಲ? ಚಿಕನ್ ಚಿಲ್ಲಿ ಇದೇ ಬೆಸ್ಟ್ ಅನ್ಸುತ್ತೆ. ಎಲ್ಲ ಒಂದೇನೆ. ಕುಸ್ಕ ಚಿಕನ್ ಚಿಲ್ಲಿ ತಗೋಬೋಣ, ಎಗ್ ತಗೋಣ. 99. ನೀರು ದೋಸೆ, ಚಿಕನ್ ಚಾಪ್ಸ್ 99. ಇಡ್ಲಿ ಯಾವ್ದು ತಗೊಳ್ಳೋದು ಈಗ? ಇಡ್ಲಿ ಮತ್ತೆ ಮಟನ್ ಬೋಟಿ ತಗೊಳ್ಳೋದ? ನಾಷ್ಟ ಅದು. ಓಕೆ, ನನ್ನ ಪ್ರಕಾರ ಇದು ತಗೋಬಿಡಿ. ಇದು ತಗೋಬಿಡಿಲ್ಲ 49. ಚಿಕನ್. ಇವತ್ತು ಏನಿದೆ ಮೆನ್ಯೂ? ಇವತ್ತು ನೀವು ಇಲ್ಲಿ ಬರ್ದು ಇಟ್ಬಿಡ್ತೀರಾ? ಇವತ್ತು ಏನಿರುತ್ತೆ ಅದು? ಓಕೆ, ಹಂಗೆ ಮಾಡೋದಾ? ಅವರು ಇದು 2 ಕಾಂಬೋ ಕೊಟ್ಬಿಡಿ. ಚಿಕನ್ ಚಿಲ್ಲಿ, ಎಗ್. 2 ಕಾಂಬೋ. ಚಿಕನ್ ಚಿಲ್ಲಿ, ಎಗ್ ಹೇಳಿದ್ದೀವಿ. 99 ರೂಪೀಸ್ ತಗೊಂಡಾಯ್ತು. ನೋಡೋಣ. ನಾವು ಇವಾಗ ಆರ್ಡರ್ ಕೊಟ್ಟಿರೋದು ಏನು? ಕುಷ್ಕ, ಎಗ್, ಚಿಲ್ಲಿ ಚಿಕನ್. ಎಷ್ಟು ಬರುತ್ತೆ ಪ್ರೈಸು? 99. ಎರಡು ಆರ್ಡರ್ ಕೊಟ್ಟಿದ್ದೀವಿ. 99 ರೂಪಾಯಿಗೆ ಇವಾಗ ನಾವು ಆರ್ಡರ್ ಕೊಟ್ಟಿದ್ದೀವಿ. ಬರುತ್ತೆ, ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ನೋಡಿದ್ರಲ್ಲ, ಇದೇ ಮೇನ್ ರೋಡು. ಇಲ್ಲಿ ಫೆಸಿಲಿಟಿ ಸರ್ ಆರ್ಡರ್ ಕೂಡ ಬಂತು, ತಗೊಂಡಿದ್ದು ಚಿಲ್ಲಿ ಚಿಕನ್ನು ಮತ್ತು ಕುಸ್ಕ ಎಗ್ಗು 99 ರೂಪಾಯಿಗೆ. ನಿಮಗೆ ಒಂದು ಬಕೆಟ್ ಚಿಕ್ಕ ಸಾಂಬಾರು, ಮೊಸರು ಬಜ್ಜಿ ಇರ್ತಾರೆ. ಮೊಸರು ಬಜ್ಜಿ ಚೂರು ಸಾಕಾ? ಚಟ್ನಿ ಬೇಡ. ಊಟ ಮಾಡೋ ಟೈಮಲ್ಲಿ ಚಟ್ನಿ ಬೇಡವಾ? ಈ ವೆದರಲ್ಲಿ ನಾನ್ ವೆಜ್ ಊಟ ತಿನ್ನೋಕ್ಕೆ ಒಂಥರ ಮಜಾ ಗುರು. ನಮ್ಮ
ನಮ್ಮ ಹುಡುಗ ಟೇಸ್ಟ್ ಮಾಡ್ತಾನೆ, ನೋಡೋಣ. ಫಸ್ಟ್ ಅವನೇ ಟೇಸ್ಟ್ ಮಾಡಿ. ಚಿಲ್ಲಿ ಚಿಕನ್ ಕೂಡ ನೋಡ್ಬೋದು. ಟ್ರೈ ಮಾಡೋಣ. ಚಿಲ್ಲಿ ಚಿಕನ್ ಚೆನ್ನಾಗಿದೆ. ಚಿಲ್ಲಿ ಚಿಕನ್ ಒಂದು 3 ಪೀಸ್ ಬಂದಿದೆ ಅವನಿಗೆ. ನಿಮ್ಗೆ 3 ಪೀಸು, ಒಂದು ಮೊಟ್ಟೆ, ಒಂದು ಪುಸ್ತಕ. ಹೇಗಿದೆಯಾ ಟೇಸ್ಟು? ಹಾಂ, ಆಯಿತಾ? ಬಾಸ್ಮತಿ ರೈಸು. ರೈಸು ಬಾಸ್ಮತಿ ರೈಸ್ ಟೇಸ್ಟ್ ಚೆನ್ನಾಗಿದೆ. ರೈಸು ಬಾಸ್ಮತಿ ಹಾಕಿದ್ದಾರೆ. ಮಸ್ತ್ ಬಗ್ಗೆ ಚೆನ್ನಾಗಿದೆ. ಚೆನ್ನಾಗೈತೆ ಗುರು ಅಲ್ವಾ? ಎಷ್ಟಾಗೈತೆ ನಿಮಗೆ? ಫುಲ್ ಕಾಂಬೋ ಇದೆ, 99 ರೂಪಾಯಿಗೆ ಇಷ್ಟು ಬರುತ್ತೆ. ಒಳ್ಳೆ ಪ್ರೈಸು ಸಿಗ್ತಾ ಇದೆ. ವೆಜ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಇದೇ ಬೆಸ್ಟ್ ಅಲ್ವಾ? ವೆಜ್ಗೆ ಹೋಗ್ತೀನಿ ಅಂದ್ರೆ ಒಂದು 70-80 ರೂಪಾಯಿ ಆಗೇ ಆಗುತ್ತೆ. ಅದಕ್ಕಿಂತ ಇದೇ ಬೆಸ್ಟ್ ಅನ್ಕೋಬೋದು. ನಾಯಿ ಇದೆ, ನಾವು ಹೋಗಿದ ಕಡೆ ಎಲ್ಲ ನಾಯಿ ಬಂದ ಮನೆಗೆ. ನಮ್ಮಲ್ಲಿ ಇರೋ ನಾಯಿ ಅದೇ ಆಯ್ತು. ತುಂಬ ಸೈಲೆಂಟ್ ನಾಯಿ ಮನೆಯಲ್ಲಿ. ಹೋಗುರು ಬೇಕಾಯ್ತೆ ಸಾಕು. ಹೋಗ್ಬೇಕಾ? ತಗೊಳ್ಳೋಣ. ದೊಡ್ಡ ನಾಯಿ ಬೇಡ, ನಾಯಿ ಮರಿತಕ್ಕ ಸಾಕು. ಮಸ್ತ್ ಸೂಪರ್ ಆಗಿದೆ. 100 ರೂಪಾಯಿಗೆ ಎಷ್ಟೊಂದ ಅಂತ ಕೇಳೋರಿಗೆ ಯಾವುದು ಖಂಡಿತ ಕೊಡ್ತಾ ಇದ್ದಾರೆ. 3 ಐಟಮ್ ಬರುತ್ತೆ. ಚಿಕನು ನೋಡೋಣ, ಟೇಸ್ಟ್ ಮಾಡ್ತೀವಿ ಚಿಕನ್. ರೈಸ್ ನೋಡಿ, ಒಳ್ಳೆ ಟೇಸ್ಟು. ಬಾಸ್ಮತಿ ರೈಸು. ಹೋಟ್ಲು ನೇಮ್ ಬಂದು MES ಬಿರಿಯಾನಿ. MES ಬಿರಿಯಾನಿ. ಕುಕ್ಕರಳ್ಳಿ ಕೆರೆ ಗೇಟ್ ಪಕ್ಕದಲ್ಲೇ ಇದ್ದಿತ್ತು ನೋಡಿ. ಕುಕ್ಕರಳ್ಳಿ ಕೆರೆ ಪಕ್ಕದಲ್ಲೇ ಇದೆ. ರೈಲ್ವೆ ಗೇಟಿಂದ ಸ್ವಲ್ಪ ಡೌನು. ಒಳ್ಳೆ ಊಟ ಮಾತ್ರ. 12:30 ಮೇಲೆ ಬನ್ನಿ, ಒಳ್ಳೆ ಊಟ ಸಿಗುತ್ತೆ. ಪೆಪ್ಪರ್ ಅಷ್ಟೇ, ಪೆಪ್ಪರ್ ಅಲ್ಲ ಚಿಲ್ಲಿ ಸಖತ್ತಾಗೈತೆ, ತುಂಬ ಚೆನ್ನಾಗೈತೆ. ಸುಮಾರು ಥರ ಐತಲ್ಲ ಐಟಮ್ಮು. ಒಂದೊಂದಿನ ಸಂಡೆ ಜಾಸ್ತಿ ಅಂತ ಐಟಮು. ನಿಮಗೆ ಬಿರಿಯಾನಿ ಜೊತೆ ಪೀಸ್ ಬೇಕು ಅಂದರೆ, ಬಿರಿಯಾನಿ ಬೇಕು ಅಂದರೆ 149. ಬಿರಿಯಾನಿ ಬೇಡ ಕುಕ್ಕ ಬೇಕು ಅಂದರೆ 99. ಮತ್ತು ನೀರು ದೋಸೆ, ಬೋಟಿ ಎಲ್ಲ ಸಿಗುತ್ತೆ. ಬ್ರೇಕ್ಫಾಸ್ಟ್ಗೆ ಒಳ್ಳೆ ಊಟ ಇರುತ್ತೆ ಇಲ್ಲಿ. ವೆದರ್ ಚೆನ್ನಾಗಿದೆ, ಅದಕ್ಕೆ ಒಳ್ಳೆ ಊಟ ತಗೊಂಡು ತಿಂತಾ ಇದ್ದೀವಿ. ಆದಷ್ಟು ಲೋ ಬಜೆಟಲ್ಲಿರೋ ನಾನ್ ವೆಜ್ ಊಟನೇ ನಾವು ಕೂಡ ವಿಸಿಟ್ ಮಾಡಿ ಹೇಗಿದೆ ಏನಂತ ತಿಳಿಸಿ ಮಾತಾಡೋದು. ಬನ್ನೂರ್ಗೆ ಹೋಗ್ಬೇಕಿತ್ತು, ಅದು ಕ್ಯಾನ್ಸಲ್ ಆಯಿತು. ಅಲ್ಲೊಂದು ನಾನ್ ವೆಜ್ ಊಟ ಇತ್ತು, ಹೋಗೋಕ್ಕಾಗಲಿಲ್ಲ. ಅಲ್ಲಿ ಎಷ್ಟು ಹೇಳಿದ್ರು? 220 ರೂಪಾಯಿ. ನೋಡೋಣ. ಮೂರು ಪೀಸ್ ಚಿಕನ್ ಅಲ್ವಾ? 3 ಪೀಸ್ ಚಿಕನ್, ಒಂದು ಎಗ್ಗು. ಮೊಸರು ಬಜ್ಜಿ ಹಾಕಿ ಮೊಸರು ಬಿಡಾಗ
ರೂಪಾಯಿ ಹೊರ್ತಲ್ವಾ? ಎಗ್ಗೆ ಎಷ್ಟು 15 ರೂಪಾಯಿ ಮಾಡ್ತಾರಾ? ಎಗ್ಗು 10 ರೂಪಾಯಿ. 15 10 ರೂಪಾಯಿ ಯಾರು ಕೊಡಲ್ಲ ಕಣ. 7 ರೂಪಾಯಿ 7 ರೂಪಾಯಿ ಮುಖ್ಯ ಇರೋದು. 3 ರೂಪಾಯಿ 10 ರೂಪಾಯಿ ಮೊತ್ತ. ಅದು ಖಾಲಿ ಆಯಿತು. ಇನ್ನೂ ಅರ್ಧ ಮಣಿಕೊಂಡು ತಿಂತಾನೆ. ಹ್ಯಾಂಡ್ ವಾಶ್ ಮಾಡ್ಕೊಬಿಡ್ತೀನಿ. ಮಾಡ್ದೆ ಪ್ಲೇಟ್ ಮಾತ್ರ ಇದೇ ಬಿಟ್ಬಿಡಾನೆ. ಈಗ ಮರ್ಸ್ಬಿಟ್ಟ, ಈಗ ಹೋಗಿ ಆಗ್ತಾವನೆ. ಡಿಪ್ರೆಷನ್. ಊಟ ಆಯಿತು, ಚೆನ್ನಾಗಿತ್ತು. ಕುಷ್ಕ ಬಿರಿಯಾನಿ ಓಕೆ ಚೆನ್ನಾಗಿತ್ತು. ಚಿಲ್ಲಿ ಚಿಕನ್ ಚೆನ್ನಾಗಿತ್ತು. ಟೇಸ್ಟ್ ಹೊರ್ತು 99 ರೂಪೀಸು. ನಮಸ್ತೆ ಮೈಸೂರು, ಎಮ್ವಿಸ್ ಬಿರಿಯಾನಿ ಕಡೆಯಿಂದ ಮಾತಾಡ್ತಾ ಇರೋದು. ನಾವು ಹೊಸದಾಗಿ ಎಮ್ವಿಸ್ ಬಿರಿಯಾನಿ ಅಂತ ಫುಡ್ ಟ್ರಕ್ ಸ್ಟಾರ್ಟ್ ಮಾಡಿದ್ದೀವಿ ಮೈಸೂರಲ್ಲಿ. ಬೆಳಿಗ್ಗೆ 8ರಿಂದ 4:15ವರೆಗೆ ಇರ್ತೀವಿ. ಬೆಳಿಗ್ಗೆ ಬಂದು ಗೀ ರೈಸು, ಇಡ್ಲಿ, ನೀರು ದೋಸೆ, ಕಾಲ್ ಸೂಪು, ಬೋಟಿ ಗೊಜ್ಜು, ಚಿಕನ್ ಚಾಪ್ಸ್ ಎಲ್ಲ ಸಿಗುತ್ತೆ. ಮಧ್ಯಾಹ್ನ ಊಟಕ್ಕೆ ನಿಮಗೆ ಕಾಂಬೋ ಕೊಡ್ತೀವಿ 99 ರೂಪೀಸ್ಗೆ. ಕುಷ್ಕ, ಚಿಕನ್ ಚಿಲ್ಲಿ ಮತ್ತೆ ಪೆಪ್ಪರ್ ಇರುತ್ತೆ ಕಾಂಬೋದಲ್ಲಿ. 99 ರೂಪೀಸ್ಗೆ ಪೆಪ್ಪರ್ ಸಿಗುತ್ತೆ. ಅದಾದ್ಮೇಲೆ ಚಿಕನ್ ಮಸಾಲ ಸಿಗುತ್ತೆ, ಬೋಟಿ ಸಿಗುತ್ತೆ, ಚಿಕನ್ ಚಿಲ್ಲಿ ಸಿಗುತ್ತೆ, ಚಿಕನ್ ಮಸಾಲ ಸಿಗುತ್ತೆ. ನಮ್ಮಲ್ಲಿ ಕಬಾಬು, ಲೆಗ್ಗು ಇದಿಷ್ಟು ಸಿಗುತ್ತೆ. ನಾವು ವಿ ಆರ್ ಲೊಕೇಟೆಡ್ ಇನ್ ರಾಮ್ ವಿಲಾಸ್ ರೋಡ್, ಕುಕ್ರಳ್ಳಿ ಕೆರೆ, ರೈಲ್ವೆ ಗೇಟ್ ಹತ್ರ. ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ ದಯವಿಟ್ಟು. ಗೈಸ್ ನೋಡಿದ್ರಲ್ಲ, ನಾವು ಟೇಸ್ಟ್ ನೋಡಿ ಚೆನ್ನಾಗಿದೆ ಟೇಸ್ಟು. ನೀವು ಕುಕ್ಕಳ್ಳಿ ಸೈಡ್ ಹೋದರೆ ಒಂದ್ಸಲ ವಿಸಿಟ್ ಮಾಡಿ. ನಾವು ಕೊಡೋ ರೇಟ್ಗೆ ವರ್ತ್ ಅಂತಲೇ ಹೇಳ್ಬೋದು. ಟೇಸ್ಟು ಸೂಪರ್ ಆಗಿದೆ. 99 ರೂಪೀಸ್, 100 ರೂಪಾಯಿ. 100 ರೂಪಾಯಿ ಇದು 2 ಪೀಸ್, 3 ಪೀಸ್ ಅಲ್ವೇನಾ? 3 ಪೀಸ್ ಚಿಲ್ಲಿ ಚಿಕನ್ನು, ಒಂದು ಎಗ್ಗು, ಒಂದು ಕುಷ್ಕ ನಿಮಗೆ ಬೇರೆ ಆ್ಯಕ್ಟಿವ್ ಮಾಡಿರಲಿಲ್ಲ, ಬಾಸ್ಮತಿ ರೈಸ್ ಮಿಕ್ಸ್ ಮಾಡ್ತಿದ್ದಾರೆ. ಚೆನ್ನಾಗಿದೆ ಟೇಸ್ಟು. ಹೊರತು 100 ರೂಪಾಯಿಗೆ. ವೆಜ್ ತಿನ್ನೋರು ಈ ಒಂದು ನಾನ್ ವೆಜ್ ಊಟನೇ ಸಿಕ್ಬಿಡುತ್ತೆ ವೆಜ್ ರೇಟ್ಗೆ. ಸರಸ್ವತಿಪುರಂ ಸೈಡ್ ಯಾರಾದರೂ ಬರೋರು, ಆ ಕಡೆ ಇರೋರೆಲ್ಲ ಸುತ್ತಮುತ್ತ ತಿನ್ಕೊಂಡು ಹೋಗ್ಬೋದು. 100 ರೂಪಾಯಿಗೆ ಒಳ್ಳೆ ಊಟ ಸಿಗ್ತಾ ಇದೆ. ಇದು ಬೇರೆ ಥರ ಎಲ್ಲ ಟಿಫನ್ಗೂ ಇದೆ, ನೀರು ದೋಸೆ, ಬೋಟಿ ಈ ಥರ ಎಲ್ಲ ಇದೆ. ಮಧ್ಯಾಹ್ನ ಊಟಕ್ಕೂ ಬೇರೆ ಬೇರೆ ಥರ ಇದೆ. ಕಾಂಪೌಂಡ್ರಿ ಬೋರ್ಡ್ ಹಾಕಿರ್ತಾರೆ, ನೀವು ಯಾವ್ದು ಬೇಕು ಅಂತ ತೊಗೋಬೋದು. ಕಡಿಮೆ ಬಜೆಟಲ್ಲಿ ನಾನ್ ವೆಜ್ ಊಟ. ಅದು ಎಲ್ಲಿ ಅಂದರೆ ನಮ್ಮ ಸರಸ್ವತಿಪುರಂ ಹತ್ರ ಹೋಗ್ತಾ ಇದ್ದೀವಿ. ನೇಮ್ ಕೂಡ ತಿಳಿಸ್ಕೊಟ್ಟಿದ್ದೀವಿ. ಅಲ್ಲಿ ಹೋಗಿ ಒಳ್ಳೆ ಊಟ ತಿನ್ನಿ ಅಂತ ಹೇಳ್ತೀವಿ. ಇವತ್ತಿನ ಫುಡ್ ಬ್ಲಾಗ್ ಆಗಿತ್ತು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಥ್ಯಾಂಕ್ ಯು.